ಎಲ್ಲರಿಗೂ ನಮಸ್ಕಾರ. ಕಳೆದ 3 ತಿಂಗಳಿಂದ ಗ್ರಾಹಕರು ಮತ್ತು ವಿದ್ಯುತ್ತನ್ನೇ ಅವಲಂಬಿಸಿ ಕೆಲಸ ಮಾಡುವಂತಹ ಒಂದಿಷ್ಟು ಕಾರ್ಮಿಕರಿಗೆ ಎಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಈ ವಿಚಾರವಾಗಿ ಕರ್ನಾಟಕ ವಿದ್ಯುತ್ ಸೇನೆ ಆಗಿರ್ಬೋದು ಅಥವಾ ಹಲವಾರು ಸಂಘಟನೆಗಳಾಗಿರ್ಬೋದು, ಗುತ್ತಿಗೆದಾರರು ಮುಖ್ಯವಾಗಿ ಎಷ್ಟೆಲ್ಲ ಹೋರಾಟಗಳು ಮಾಡಿದ್ದಾರೆ ಅಂತ ಕಳೆದೆಲ್ಲ ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಾ. ಈಗ ನಾವು ತುಮಕೂರಿನಲ್ಲಿದ್ದೀವಿ. ತುಮಕೂರಿನ ಎಲ್ಲ ಗ್ರಾಹಕರು, ವಿದ್ಯುತ್ ಗುತ್ತಿಗೆದಾರರು ಮತ್ತು ಹಲವಾರು ಸಂಘಟನೆಗಳು, ರೈತಪರ ಸಂಘಟನೆಗಳಾಗಿರ್ಬೋದು, ಅಸಂಘಟಿತ ಕಾರ್ಮಿಕ ವರ್ಗ ಆಗಿರ್ಬೋದು, ಹಲವಾರು ಸಂಘಟನೆಗಳು ಇದೇ ಮುಂದಿನ ಬುಧವಾರ 9ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ. ಕರ್ನಾಟಕ ವಿದ್ಯುತ್ ಸೇನೆ ಮತ್ತು ತುಮಕೂರಿನ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಪೊಲೀಸ್ ಪರ್ಮಿಷನ್ಗೋಸ್ಕರ ಇವತ್ತು ತುಮಕೂರಿನ SP ಆಫೀಸ್ಗೆ ಬಂದಿದ್ವಿ. ಅಲ್ಲಿ ಬಂದ ನಂತರ ಮತ್ತೆ ಇಲ್ಲಿ ನಮ್ಮ ಉಪ ಅಧೀಕ್ಷಕರ ಹತ್ರ ಕಳಿಸಿದ್ರು. SP ಆಫೀಸಿಂದ ಇಲ್ಲಿ ಬಂದ್ಬಿಟ್ಟು ಸಬ್ ಡಿವಿಷನ್ಗೆ ಬಂದು ಇಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದಷ್ಟು ಬೇಗ ನಮಗೆ ಒಂದು ಅಪ್ರೂವಲ್ ಸಿಗುತ್ತೆ. ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಪೊಲೀಸ್ ಅವರೆಲ್ಲ. ಹಾಗಾಗಿ ಇದೇ ಬುಧವಾರ ಅಂದರೆ 9ನೇ ತಾರೀಕು ಬುಧವಾರ 7ನೇ ತಿಂಗಳು ಈ ಒಂದು ಪ್ರತಿಭಟನೆ 11 ಗಂಟೆ ಸುಮಾರಿಗೆ ಪ್ರಾರಂಭ ಆಗುತ್ತೆ. ಆದಷ್ಟು ಬೇಗ ಎಲ್ಲರೂ ಬನ್ನಿ. 10 ಗಂಟೆಗೆಲ್ಲ ಬಂದು ಕೈ ಜೋಡಿಸಿ. ಈ ಪ್ರತಿಭಟನೆ ನಮ್ಮೆಲ್ಲರ ಉಳಿವಿಗಾಗಿ ಮತ್ತು ಗ್ರಾಹಕರ, ಅತಿ ಮುಖ್ಯವಾಗಿ ಗ್ರಾಹಕರ ಉಳಿವಿಗಾಗಿ. ಇವತ್ತು ನಮ್ಮ ಜೊತೆಯಲ್ಲಿ ನಮಗೆ ಎಲ್ಲ ಸಂಪೂರ್ಣ ಸಹಕಾರ ಕೊಟ್ಟಂತಹ ಇಲ್ಲಿ ಲೋಕಲಲ್ಲಿ ಕೆಲಸ ಮಾಡುವಂತಹ ಹಿರಿಯ ಗುತ್ತಿಗೆದಾರರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೆಲ್ಲ ನಿಮ್ಮ ವಾಣಿ ಮತ್ತು ಕರ್ನಾಟಕ ವಿದ್ಯುತ್ ಸೇನೆ ಆಭಾರಿಯಾಗಿದೆ. ಇವತ್ತು ನಮ್ಮ ಜೊತೆಯಲ್ಲಿ ಹಿರಿಯ ಗುತ್ತಿಗೆದಾರರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತಾ ಹೋಗ್ತೀನಿ. ಏನು ನಮ್ಮ ಮುಂದಿನ ಯೋಜನೆಗಳಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮುಂದಿನ ಪ್ರತಿಭಟನೆ ಮಾತುಕತೆ ಆಗಿದೆ ಇವಾಗ? ಖಂಡಿತ. ಎಸ್ ಸರ್, ಅದರದ್ದೊಂದು ರೂಪರೇಷೆ ಹೇಳ್ಬಿಡಿ ಸರ್. ಈಗಾಗಲೇ ತುಮಕೂರು ನಗರದಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ವಿದ್ಯುತ್ ಸರಬರಾಜು ಸಿಗದಲ್ಲೇ ಎಲ್ಲ ಗುತ್ತಿಗೆ ಗ್ರಾಹಕರಿಗೆ ತೊಂದರೆ ಆಗಿದೆ. ಇದನ್ನ ಅನುಸರಿಸ್ತಿರುವಂತಹ ಗುತ್ತಿಗೆದಾರರು ಕೂಡ ಸಮಸ್ಯೆ ಆಗಿದೆ. ಯಾವುದೇ ಒಂದು ಲೈಸೆನ್ಸ್ ತಗೊಂಡು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ತಾರೆ, ಅದನ್ನ ಸೂಪರ್ವೈಸ್ ಮಾಡೋಕ್ಕೋಸ್ಕರನೇ ಕಾರ್ಪೊರೇಷನ್ನಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಮತ್ತೆ ವಾರ್ಡಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ. ಆ ಒಂದು ವ್ಯವಸ್ಥೆನೆಲ್ಲ ಬಿಟ್ಟುಬಿಟ್ಟು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪೂರ್ತಿ ಆಗಿದೆ. ಈಗ ವಿದ್ಯುತ್ ಸರಬರಾಜು ಕೊಡಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಅನ್ನೋದು ಇದನ್ನ ಹೇಳಿ ಸರ್ಕಾರ ಈಗ ಯಾರಿಗೆ ವಿದ್ಯುತ್ ಸರಬರಾಜು ಕೊಡೋದಕ್ಕೆ ತೊಂದರೆ ಮಾಡ್ತಾ ಇದೆ. ಇದರಿಂದ ಏನಾಗಿದೆ ಅಂದರೆ ಗ್ರಾಹಕರುಗಳು ಕನಿಷ್ಠ ದೀಪ ಮತ್ತು ಬೆಳಕು ಮತ್ತು ನೀರಿನ ಅವಶ್ಯಕತೆ ಎಲ್ಲ ಗ್ರಾಹಕರಿಗೂ ಇರುತ್ತೆ. ಆದರೆ ಇವತ್ತು ಈ ಸರಬರಾಜು ಕೊಡದಲ್ಲೇ ಎಲ್ಲ ಗ್ರಾಹಕರುಗಳಿಗೂ ತೊಂದರೆ ಆಗ್ತಿದೆ. ಇದನ್ನ ಎಲ್ಲ ಗ್ರಾಹಕರುಗಳು ವಿದ್ಯುತ್ ಗುತ್ತಿಗೆದಾರರುಗಳ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ನಮಗೆ ಸರಬರಾಜು ಕೊಡಿಸ್ಬೇಕು ಅಂತೇಳಿ ಒತ್ತಡ ಹೇರ್ತಿದ್ದಾರೆ. ಹಾಗಾಗಿ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಅಂದರೆ ಏನು ಸರಬರಾಜು ಕೊಡ್ತಿಲ್ಲ ಅದ್ರ ವಿರುದ್ಧ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಾಗಿದೆ. ಹಾಗಾಗಿ ತುಮಕೂರು ನಗರಸಭೆ ಆವರಣದಿಂದ ಬುಧವಾರ ಬೆಳಿಗ್ಗೆ 9ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಅವರಿಗೆ ಮನವಿನ ಸಲ್ಲಿಸಿ ಅಲ್ಲಿಂದ ನಮ್ಮ ತುಮಕೂರು ಅಧೀಕ್ಷಕ ಅಭಿಯಂತರ ಕಚೇರಿಗೆ ಮನವಿನ ಸಲ್ಲಿಸಬೇಕಾಗಿದೆ. ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಗ್ರಾಹಕರು ಈಗಾಗಲೇ ನಾವೇ ವಾಲಂಟಿಯರ್ ಆಗಿ ಬರ್ತೀವಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಎಲ್ಲರೂ ಕೂಡ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಂತೀವಿ. ಅದೇ ವಿಚಾರವಾಗಿ ಈಗಾಗಲೇ ನಾವು ತುಮಕೂರು DYSP ಅವರಿಗೆ ಮನವಿನ ಸಲ್ಲಿಸಿದ್ದೀವಿ. ಅವರು ಇನ್ನೇನು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಆ ದಿನ ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಎಸ್ ಸರ್, ಧನ್ಯವಾದಗಳು. ಎಲ್ಲ ಈ ಒಂದು ವಿಡಿಯೋ ನೋಡ್ತಿರುವಂತಹ ಗ್ರಾಹಕರಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಪಕ್ಷಾತೀತ, ಜಾತ್ಯತೀತ, ಮತಾತೀತ ಎಲ್ಲವನ್ನೂ ಬಿಟ್ಟು ಕೈ ಜೋಡಿಸಿ ಇದೆಲ್ಲರ ನಮ್ಮ ಉಳಿವಿಗಾಗಿ ಮತ್ತು ನಮ್ಮ ಮುಂದಿನ ಮಕ್ಕಳ ಪೀಳಿಗೆ ಅದರ ಉಳಿವಿಗಾಗಿ ವಿದ್ಯುತ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತೇನು ಕರ್ನಾಟಕ ವಿದ್ಯುತ್ ಸೇನೆ ಮತ್ತು ಎಲ್ಲ ಗುತ್ತಿಗೆದಾರರು ಏನು ಈ ಒಂದು ಮನವಿ ಮತ್ತು ಪ್ರತಿಭಟನೆಗೆ ಏನು ಮುಂದಾಗಿದ್ದೀವಿ, ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರದಿಂದಲೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಮತ್ತು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟುತ್ತೆ. ಹಾಗಾಗಿ ಎಲ್ಲರೂ 9ನೇ ತಾರೀಕು 7ನೇ ತಿಂಗಳು 2025 ಬೆಳಿಗ್ಗೆ 10 ಗಂಟೆಗೆಲ್ಲ ತುಮಕೂರಿಗೆ ಬನ್ನಿ.
ಅಲ್ಲಿಂದ ನಿಮಗೆ ರೂಪುರೇಷೆಗಳು ಗೊತ್ತಾಗುತ್ತೆ. ಆದಷ್ಟು ಬೇಗ ಬಂದು ಆದಷ್ಟು ಒಂದಿಷ್ಟು ಸಹಕಾರ ಮಾಡಿ ಅಂತ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.